ಜೈ ಶ್ರೀರಾಮ್. ಎಲ್ಲ ಹಿರುಗೋಳಿ ಕಿರುಗೋಳಿ ಪಾರಗೋಳಿಗೆ ಇವತ್ತು ಬಾಗೇಶ್ವರ ಧಾಮ್ ದರ್ಶನ ತೋಲಕ್ಕೆ ನಡೆದಿದ್ದೇವೆ. ಇವಾಗ ನಿನ್ನ ಸಂಜೆಗೆ ಭೀ ತೊಗೊಂಡಿದ್ದೆವು. ಇವತ್ತು ಶನಿವಾರ ಅದ, ಪಬ್ಲಿಕ್ ಅದರ ಫುಲ್ ಅದ. ಈಗ ನಾವು ರೆಡಿ ಈಗ ನಾವು ಮೈ ಅದೆಲ್ಲ ತೊಗೊಂಡಿದ್ದೆವು. ಮೈ ತೊಗೊಂಡಿಕ್ಕಾರೆ ಎಲ್ಲರೂ ದರ್ಶನ ಮಾಡಕ್ಕೆ ನಡೆದೇವು. ಈಗ ದರ್ಶನ ಲೈನಿಗೆ ಹೋಗ್ತೇವೆ. ಅದನ್ನು ನಿಮಗೆ ತೋರಿಸ್ತೇವೆ ನೋಡ್ರಿ ಮುಂದೆ. ಹೀಗೆ ದರ್ಶನ ಮಾಡ್ಕೊಂಡು ದರ್ಶನ ಮಾತ್ರ ಶಿಸ್ತಾಗೋಯ್ತು. ಇವತ್ತು ಶನಿವಾರ ಇದ್ರೂ ಭೀ ದರ್ಶನ ಭಾಳ ಚಲೋ ಆಗೋಯ್ತು. ಮತ್ತು ಇಲ್ಲಿ ಅದ್ರದ್ದು ಸುತ್ತಮುತ್ತ ಒಂದು 5 ಚಕ್ಕರ್ ಸುತ್ತ ಹೋಗ್ಲತ್ತಿದ್ದೆವು. ಮಂದಿ ಬಂದಿಲ್ಲ ಇವತ್ತು. ಈ ಸಲ ಭಾಳ ಕಮ್ಮರ ಗುರುಗಳು ಇಲ್ಸಲ್ಯಾಕ ಅಂತ ಹೇಳತ್ತಾರ. ರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ಹೋಗ್ಯಾರ ಗುರುಗಳು ಭೀ. ಯಾವತ್ತು ಬರ್ತಾರ ಅಂತ ಯಾರಿಗೆ ಭೀ ಇದು ಇಲ್ಲ. ಇದೆಲ್ಲ ಅದೇ ಮಠ ಅದ. ಮಂದಿ ಎಷ್ಟು ಬೇಕಷ್ಟು ಹೊಡಿತಾರ ಅವ್ರದ್ದು ಇದು ಇದ್ದಂಗೆ. ಇದು ಸುತ್ತ ಹಾಕೋದು ಮತ್ತು 500 ಮೀಟ್ರ್ ಅದನ್ನೇ. ಕಾಲಾಗ ಹಳ ಎಲ್ಲ ಚುಚ್ಲತ್ತವ. ಚಳಿ ಒಂದು ದಬಾಶವ. ಅಂದ್ರೂ ಮಂದಿ ಶ್ರದ್ಧಾ ಭಕ್ತಿದಿಂದ ಸುತ್ತ ಹಾಕ್ಲತ್ತವ. तो आप सभी को मेरी तरफ से सीताराम। ये भैया लोग कर्नाटक से आए हैं। 2 लोग बागेश्वर धाम पे। बागेश्वर धाम में गुरु जी नहीं है। गुरु जी बागेश्वर धाम में 8 फरवरी से 8 मार्च तक हर दिन दरबार लगाएंगे। जैसे अगर आप लोगों को रहना हो तो अपने पास जय हिंदू राष्ट्र गेस्ट हाउस है। रुकने नहाने धोने की सारी व्यवस्था इधर ही सबसे सस्ते में आप इधर रुक सकते हो। और ये भैया लोग भी कर्नाटक से हमारे यहाँ पे रहने आए हैं। ये भी हमारे यहाँ रुके हैं। जय श्री राम। ಜೈ ಶ್ರೀರಾಮ್. ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗ ಬಾಗೇಶ್ವರ ಧಾಮ್ಲಿಂದ ನಾವು ಎಲ್ಲ ರೆಡಿದ್ದೇವೆ. ಈಗ ನಾನು ಗುರುಗಳು ಬ್ಯಾಗ್ ಎಲ್ಲ ರೆಡಿ ಆಗ್ಯದ. ಈ ಗಾಡಿ ತಿರ್ಸೋದು ನಡೆಯೋದು ಅಯೋಧ್ಯೆ ಕಡೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗುಡ್
ಗುಡ್ ಮಾರ್ನಿಂಗ್ ಎಲ್ಲ ಹಿರ್ಗೊಳಿ ಕಿರ್ಗೊಳಿ ಪಾರ್ಗೊಳಿ ಬಾಗೇಶ್ವರ ಧಾಮದಿಂದು ಒಂದು 50 ಕಿಲೋಮೀಟ್ರ್ ಮುಂದಕ್ಕೆ ಬಂದಿದ್ದೇವೆ ನಾಷ್ಟ ಮಾಡ್ರಂತ. ಇಲ್ಲಿ ಆಲೂ ಟಿಕ್ಕಿಯ ಮತ್ತು ಪಾನಿಪುರಿ ಎಡ್ಡೆ ಸಿಗ್ಲತ್ತವು ಇಟ್ಟು ಮುಂಜಾನೆ ನಾನು 9:30 10 ಆಗ್ಯಾದ ಟೈಮ. ಈಗ ಅದೇ ತಿಂಬರ್ ಮತ್ತೇನು ಮಾಡ್ರಿ ನಾ ಏನಾರ ಸುಸ್ಲಾ ಇಡ್ಲಿ ದೋಸೆ ಏನಾರ ಸಿಗ್ತಾವ ಅಂದ್ರೆ ಏನು ಭೀ ಸಿಗಲ್ಲ ಹೊಂಟವ. ಈಗ ಅದೇ ಮಾಡ್ರಿ, ಅದೇ ನೋಡ್ರಿ ಅದೇ ಆಗದ. ಇಲ್ಲಿ ಮಾಡ್ಲತ್ತಾರ ಅಣ್ಣೋರು. ಹಾಂ ದಾಲ್ ದೀಜಿ ಸರ್. ಇದೇ ಆಲೂ ಟಿಕ್ಕಿಯ ಮೊಸರು ಹಾಕ್ಲಿ ಅಂತ ಕೇಳಿದ್ರು. ಒಂದು ತೊಡೆ ಶೇವ್ ಹಾಕ್ದ್ರು, ಕೊತ್ತಂಬರಿ ಹಾಕ್ದ್ರು, ತೊಡೆ ಹಲ್ದ್ರ ಚಮಚ ಕೊಟ್ಟರು ಕೈದಾಗ. ಟೇಸ್ಟ್ ಮಾಡರಿ ಹಿಂಗದ ನೋಡ್ರಿ. ಹಿಂಗೆ ಇದ್ರೊಳಗೆ ಡೊಪ್ಪಿದಾಗ ಕೊಟ್ಟಾರ ಮರದ್ರಿ. ಹಂಗದ ತಿಂಬಪ್ಲಿ ಅದಂತ್ರಿ. ಒತ್ಬೋದ ಮತ್ತ ಆಯ್ತು. ನೋಡ್ರಿ ಈಗ ಮಧ್ಯಪ್ರದೇಶ ದಾಟಿ ಯು ಪಿದಾಗ ಇವಾಗಲೇ ಬಂದುಬಿಟ್ಟಿದ್ದೆವು. ಈಗ ಇಲ್ಲಿಂದ ಇನ್ನೊಂದು ಥೋಡಿನೇ ಅದ. ಎಷ್ಟು ಅಂದರು 270 ಕಿಲೋಮೀಟ್ರ್ ಅದ ಯು ಪಿ. ನಮ್ದು ಅಯೋಧ್ಯ ರಾಮ ಮಂದಿರ. ಈಗ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೇವೆ ಹೆಂಗದ ಹೆಂಗಿಲ್ಲ ಅಂತ. ಯಾರು ಏನಾದರೂ ಒಂದೆರಡು ಮತ್ತು ನಿಮ್ಮದು ಬೀಳಿ. ಈಗ ಫತೇಪುರ ತನಕ ಹೋಗ್ಬೇಕಲ್ತೀವಿ. ಫತೇಪುರ ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಅದ. ಅಲ್ಲಿ ಹೋಗಿ ನೋಡ್ರಿ. ಅಲ್ಲಿ ಹೋಗಿ ಏನಾದರೂ ತಿಂತೇವು, ತಿಂದು ಮುಂದೆ ನಡಿತೇವೆ ಅಂತ ಹೇಳ್ತೇವೆ. ಹಾಗೆ ಹೇಳಿರಿ ಇವಾಗ ಬಂದಿದ್ದೇವೆ ಎಲ್ಲಂದರೂ ಯಮುನಾ ನದಿ ಹತ್ರ ಬಂದಿದ್ದೆವು. ಯಮುನಾ ನದಿ ಬಲ್ಲಿ ಬಂದರು ಬ್ರಿಡ್ಜ್ ರಿಪೇರಿ ಮಾಡ್ತಾರಂತ ಅದ್ರ ಕಡೆ ಹಾದಿ ಬಂದ್ ಮಾಡ್ಯಾರ. ಈ ಹಂಗೆ ಮಾಡ್ಬೇಕು ಹೆಂಗಿಲ್ಲ ಅದೇ ನೋಡ್ತಿದ್ದೆವು. ಬಟ್ ನೀವು ನೋಡ್ರಿ ಯಮುನಾ ನದಿ ಹಂಗದ ಅಂತ. ಇದು ಯಮುನಾ ನದಿ ಅದ ನೋಡ್ರಿ. 1440 ಕಿಲೋಮೀಟ್ರ್ ದೂರ ಹರಡಿಂದ ಅದ ನೋಡ್ರಿ. ಇದು ಯಾವುದೇ ಯಮುನಾ ಯಮುನಾ ಮುಂಜಾಳು ಟಿಕ್ಯಾನೇ, ಈಗ ಸಂಜೆ ಪರ್ನು ಟಿಕ್ಯಾನೇ. ಓನ್ಲಿ ಟಿಕ್ಯಾ ನಡೆದ ನಮ್ಮ ಸರ್ ಈಗ ಸದ್ಯ. ಏನು ಬೇರೆ ತಿಲ್ಲ ಸಿಗಲ್ಲ ಹೊಂಟಿದಿಲ್ಲ ನಮ್ಮಲ್ಲಿ. ಏನು ಮಾಡ್ಬೇಕಂತೀರಿ ಗುರುಗಳೇ? ನೋಡ್ರಿ ಇದ್ದೇನು ತಿಂದು ಹೊಟ್ಟೆ ತುಂಬಿಸ್ಕೊಂಬರ್ರಿ. ಹಂಗಿದ್ರಿ ಎಲ್ಲರೂ. ಈಗ ಅಯೋಧ್ಯೆ ಇಲ್ಲಿಂದು 180 ಕಿಲೋಮೀಟ್ರ್ ತೋರಿಸ್ಲತ್ತ. ಫತೇಪುರ ಅಂತ ಒಂದು ಊರಾಗ ಬಂದು ನಿಂತಿದ್ದೆವು. ಮುಂಜಾನೆ ಭೀ ಆಲೂ ಟಿಕ್ಯಾನೇ ತಿಂದೆವು, ಈಗ ಭೀ ಆಲೂ ಟಿಕ್ಯಾನೇ ಸಿಗ್ಲತ್ತದ. ಈಗ ನಮ್ಗಾರ ಅದೇ ಚಲೋ ಹತ್ತದ. ಬೇರೆದು ಏನು ಭೀ ಸಿಗಲ್ಲ ಹೊಂಟದ. ಸಿಗ್ಲತ್ತದ ಭೀ ನಮ್ಗೆ ಹೋಗಲ್ಲ ಹೊಂಟದ. ಇದು ಆಲೂ ಟಿಕ್ಕಿ ಅಂದ್ರೆ ನಮ್ಗೆ ನಡ್ದದ. ಈಗ ಮಾಡ್ಲತ್ತಾರ ಬೈ. ಈಗ ಎಣ್ಣೆ ಹಾಕಿ ಕರೆದು ಕೊಡ್ತಾರೆ ನಮಗೆ. ಡೊಪ್ಪಿ ರೆಡಿ ಮಾಡಿದ್ರು ಅಣ್ಣವರು. ಅದ್ರೊಳಗೆ ಅವ್ರ ಬಲಿಂದ ಇದು ಹಾಕ್ಲತ್ತಾರ, ಚೋಲೆ ಹಾಕ್ಲತ್ತಾರ, ಇದು ಸಾಸ್ ಹಾಕ್ಲತ್ತಾರ. ಮಸಾಲೆಗಳು ಅಣ್ಣವ್ರ ಬಲಿ ಮಸಾಲೆ ಹಿಟ್ಟು ಹಾಕಿದ್ರು, ಥೋಡೆ ಮೊಸರು ಹಾಕಿದ್ರು, ಚಮಚ ಹಚ್ಕೊಟ್ರು. ಹಂಗನ್ನೋದು ಗುರು ತಿಂದು ಹೇಳ್ರಿ. ಈಗ ಚಲೋದ. ಬನ್ನಿ ಗೆಳೆಯರೇ, ಇವಾಗ ನಿಮಗೆ ಗಂಗೆಯನ್ನು ತೋರಿಸ್ತೀನಿ. ಗಂಗೆಯು
2510 ಕಿಲೋಮೀಟರ್ ಹರಿದುಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಸೇರುತ್ತಾಳೆ. ಸ್ವಲ್ಪ ನೀರು ಕಡಿಮೆ ಇದೆ